ಆರ್ ಅಶೋಕ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನನ್ನ ಮೇಲೆ ಎಫ್ಐಆರ್ ಆಗಿದಿಲ್ಲ, ನಾನು ರಾಜೀನಾಮೆ ಕೊಡ್ತೀನಿ, ಸಿದ್ದರಾಮಯ್ಯ ಮೇಲೆ ಎಫ್ಐಆರ್ ಆಗಿದೆ, ಅವ್ರು ಕೊಡ್ತಾರ ಅಂತ ಹೇಳ್ತಾ ಇದ್ದಾರೆ. ಮೊದ್ಲು ಕೊಟ್ಬಿಡು ಅಂತ ಮೊದ್ಲು ಕೊಟ್ಬಿಡ ಕೇಳಪ್ಪ ಅವನಿಗೆ. ಲಿಂಗಾಯತ ಮತ್ತು ಒಕ್ಕಲಿಗ ಶಾಸಕರು ಈಗ ನೋಡ್ರಿ, ಅವ್ರು ಮಾಡಿರೋದು ಗೌರ್ಮೆಂಟ್ ಜಮೀನು, ಇದನ್ನ ತಗೊಂಡಿದ್ದಾರೆ. ತಗೊಂಡು ಕೋರ್ಟ್ ನಲ್ಲಿ ನಮ್ಗೆ ನಮ್ ಪರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ಹಗರಣವನ್ನ ನಮ್ಮ ಮಂತ್ರಿಗಳು, ಹಿರಿಯ ಮಂತ್ರಿಗಳು ಫೈಲ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅವರು ರಾಜೀನಾಮೆ ಕೊಡಿಸ್ಬೇಕು ಅಂದ್ರೆ ಕೊಡಬೇಕು ಅಂದ್ರೆ ಕೊಟ್ಬಿಡ್ಲಿ. ಒಕ್ಕಲಿಗ ಶಾಸಕರು ರಾಜೀನಾಮೆ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು. ಯಾರು? ಲಿಂಗಾಯತ ಮತ್ತು ಒಕ್ಕಲಿಗ ಶಾಸಕರು. ಈಗ ನಾವು ಹಿಂದುಳಿದ ವರ್ಗಗಳ ಮೇಲೆ ಸೋಶಿಯೋ ಎಕನಾಮಿಕ್ ಸರ್ವೆ ಬಂದಿದೆಯಲ್ಲ, ಆ ಸರ್ವೆನ ಜಾರಿ ಮಾಡ್ತೀವಿ ಅಂತ ಹೇಳಿಲ್ಲ, ಚರ್ಚೆ ಮಾಡ್ತೀವಿ ಕ್ಯಾಬಿನೆಟ್ ನಲ್ಲಿ ಅಂತ ಹೇಳಿ. ಅದ್ರಲ್ಲಿ ಏನಾದ್ರು ಸಣ್ಣ ಪುಟ್ಟ ದೋಷಗಳಿದ್ರೆ ಅದು ಸೆಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಒಳ ಮೀಸಲಾತಿ ಬಗ್ಗೆ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಒಳ ಮೀಸಲಾತಿ ಮಾಡಬಹುದು ಅಂತ ಸೊ ತೀರ್ಪು ಬಂದ್ಮೇಲೆ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ನಾವು ಒಳ ಮೀಸಲಾತಿ ಇರುತ್ತೆ. ಆಮೇಲೆ ಈಗ ನಾನು ಮಾದೇವಪ್ಪ ಸಮಾಜ ಕಲ್ಯಾಣ ಇಲಾಖೆ ಸಚಿವ, ಮಾದೇವಪ್ಪನವ್ರಿಗೆ ಹೇಳಿದ್ದೀನಿ, ಅದನ್ನ ಕ್ಯಾಬಿನೆಟ್ ಮುಂದೆ ತಗೊಂಡ್ಬರ್ಲಿ, ಚರ್ಚೆ ಮಾಡಿ ಆಮೇಲೆ ಏನ್ ಮಾಡಬೇಕು ಅಂತ ತೀರ್ಮಾನ ಮಾಡೋಣ. ಆಮೇಲೆ ಹೈಕಮಾಂಡ್ ಜೊತೆಲೂ ಮಾತಾಡ್ಬೇಕಾಗುತ್ತೆ, ಬಿಕಾಸ್ ಇದು ರಾಷ್ಟ್ರೀಯ ಇದು ಇಶ್ಯೂ ಇರೋದ್ರಿಂದ. ಸೊ ಅಲ್ಲಿ ಕೂಡ ಮಾತಾಡ್ಬೇಕು.